ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಶೃಂಗೇರಿ. ಶೃಂಗೇರಿ ಬಗ್ಗೆ ಹೇಳ್ತಾ ಹೋದರೆ ಸುಮಾರಷ್ಟು ಕಥೆಗಳಿದ್ದಾವೆ. ನಿಮಗೆ ಫಸ್ಟ್ ಕತೆ ಹೇಳಿದ್ರೆ, ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡ್ತಿದ್ದಲ್ಲ, ನನ್ನ ವೀಡಿಯೋಸು ನಾನು ಮೊನ್ನೆ ಇತ್ಲಾಗ ನೋಡಿದವಾಗ ನನಗೆ ಅನ್ನಿಸ್ತು ಅಂದರೆ ಒಳ್ಳೆ ಹಿಸ್ಟ್ರಿ ಲೆಕ್ಚರ್ ಥರ ಇತ್ತು. ಸೇಮ್ ನನಗೆ ಕೇಳೋಕೆ ಒಂಥರ ಬೋರಿಂಗ್ ಆಗಿತ್ತು. ಸೊ ಹಾಗಾಗಿ ಇವಾಗ ನಿಮಗೆ ಫಸ್ಟು ಮೇನ್ ಪಾಯಿಂಟ್ ಅಂತ ಹೇಳ್ತೀನಿ ಅಷ್ಟೇ. ಶೃಂಗೇರಿ ದೇವಸ್ಥಾನವನ್ನು 8ನೇ ಶತಮಾನದಲ್ಲಿ ಅದ್ವೈತ ವೇದಾಂತ ಪ್ರತಿಪಾದಕರಾದ ಶಂಕರಾಚಾರ್ಯರು ನಿರ್ಮಿಸಿದ್ದು. ಅದ್ರದ್ದು ಕಥೆ ಏನಪ್ಪ ಅಂದರೆ, ಶಂಕರಾಚಾರ್ಯರು ಈ ನದಿಯ ದಂಡೆ ಮೇಲೆ ನಡ್ಕೊಂಡು ಬಿಡ್ತಿರ್ಬೇಕಾದ್ರೆ, ಅಂದರೆ ಈ ಜಾಗದಲ್ಲಿ ವಾಯುವಿಹಾರ ಮಾಡ್ತಿರ್ಬೇಕಾದ್ರೆ ಒಂದು ಹಾವು ಒಂದು ಗರ್ಭಿಣಿ ಕಪ್ಪೆಗೆ ಏನೋ ಹೆಡೆ ಬಿಚ್ಚಿ ರಕ್ಷಣೆ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಅವ್ರು ನೋಡಿ ಇದೊಂದು ಸ್ಥಳ ವಿಶಿಷ್ಟ ಸ್ಥಳ, ಇದ್ರ ಭಾಳ ಶಕ್ತಿ ಇದೆ ಅಂತೇಳಿ ಇಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಚೆನ್ನಾಗಿದೆ ಆರ್ಕಿಟೆಕ್ಚರ್, ಹೊಯ್ಸಳ ಆರ್ಕಿಟೆಕ್ಚರ್ ಒಳಗೆಲ್ಲ ಕೆತ್ತಿದ್ದಾರೆ, ಚೆನ್ನಾಗಿದೆ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಮಠಗಳಲ್ಲಿ ಮೊದಲನೇ ಸ್ಥಾನ ಶೃಂಗೇರಿ ಮಠಕ್ಕೆ ಬಂದಿರೋದು. ಶೃಂಗೇರಿ ಮಠ ಚೆನ್ನಾಗಿದೆ, ಒಂಥರ ಆರ್ಕಿಟೆಕ್ಚರು ಕೆತ್ತನೆ ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಕೆತ್ತಿದ್ದಾರೆ. 8ನೇ ಶತಮಾನದಲ್ಲಿ ಕೆತ್ತಿರೋದು. ಆಮೇಲೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಮತ್ತು ಇಲ್ಲಿನವರು ಸೇರಿಕೊಂಡು ಶಾರದಾಂಬೆಗೆ ಚಿನ್ನದ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಇನ್ನೇನು ಗೊತ್ತಾ, ಇಲ್ಲಿ ಏನು ಅಂದರೆ ಮೀನು ಇದಾವಲ್ಲ, ಮೀನು ಮಂಡಕ್ಕಿ ಹಾಕಿದ್ರು. ಸುಮಾರು ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದಾವಲ್ಲ, ಅವೆಲ್ಲ ಮೀನು ಹಾಕಿದ್ರೆ ಕಾಲಿಗೆಲ್ಲ ಬಂದು ಹಿಂಗೆ ಅಲ್ಲಿ ಎಲ್ಲ ನೋಡ್ತಿದಾರಲ್ಲ ಜನಗಳು, ಅಲ್ಲಿ ಹೋಗ್ಬೇಕು. ಹಿಂಗೆ ಸುಮ್ಮನೆ ಬಂದರೆ ಕಾಲಿಗೆಲ್ಲ ತಾಗುತ್ತೆ ಮೀನು. ನೀರೆಷ್ಟು ತಣ್ಣಗಿದೆ ಗೊತ್ತೇ ಇಲ್ಲಿ ನೋಡ್ರಿ, ಮೀನು ಕಾಣುತ್ತೆ. ಝೂಮ್ ಆಗ್ತೀನಿ. ಮಂಡಕ್ಕಿ ಹಾಕಿದ್ರೆ ಬರ್ತಾವು. ಮಂಡಕ್ಕಿ ಹಾಕಿದ್ರೆ ಮೇಲೆ ಹರ್ತಾವ. ನೀರೆಷ್ಟು ತಣ್ಣಗಿದೆ ಗೊತ್ತಾ ಗೈಸ್, ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ. ಹೆಂಗಿದೆ ಗೊತ್ತಾ, ಸಖತ್ತು ಪೀಸ್ ಆಗಿದೆ ಜಾಗ, ತುಂಬ ಚೆನ್ನಾಗಿದೆ, ಒಂಥರ ಡಿವೈನಿಟಿ ಫೀಲ್ ಆಗುತ್ತೆ. ಚೆನ್ನಾಗಿದೆ ಒಂಥರ ಜಾಗ. ಅಂದರೆ ಹೊಳೆ ಪಕ್ಕದಲ್ಲಿ, ಅಂದರೆ ನದಿ ದಂಡೆ ಮೇಲೆ ಇರುತ್ತೆ ದೇವಸ್ಥಾನ. ನಾವಿನ್ನೂ ಚೆನ್ನಾಗಿ ನೋಡ್ಬೋದಿತ್ತು. ಅಲ್ಲಿ ಬೃಂದಾವನ ಥರ ಟೈಪಲ್ಲಿ ಮಾಡಿದ್ದಾರೆ. ಅದ್ರೊಳಗೆ 9 ಗಂಟೆಯಿಂದ 12:30 ತನಕ ಕ್ಲೋಸ್. 12:30 ಕ್ಲೋಸ್ ಆಗುತ್ತೆ, ಮತ್ತು 12:30 ಆ ಕಡೆ ಬಿಡಲ್ಲ ಅಷ್ಟೇ. ಅಷ್ಟರೊಳಗೆ ಬಂದಿದ್ರೆ ನಾವೇನಾದರೂ ಅದ್ರೊಳಗೆ ಹೋಗಿ ನೋಡ್ಕೊಂಬರ್ಬೋದಿತ್ತು ಏನಿದೆ ಅಂತ. ನಾನು ಇದುವರೆಗೂ ಒಂದ್ಸಲಿ ನೋಡಿರಲಿಲ್ಲ. ಸೊ ನಾವು ಲೇಟಾಗಿ ಬಂದಿದ್ದು ಕಾರಣದಿಂದ ಅದ್ರೊಳಗೆ ಹೋಗೋಕ್ಕೆ ಅಲೌಡ್ ಇಲ್ಲ ಈಗ.